ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಡ್ಯಾಡಿ ಈ ಚಳಿ ಇಷ್ಟು ಬೆಳಬೆಳಗ್ಗೆ ಕರ್ಸಿದ್ಯಲ್ಲ, ಏನ್ ವಿಷಯ? ಲೇ ಪುರ್ಸಿ ಅದಿರ್ಲಿ, ನಾನ್ ಬೆಂಗಳೂರಿಂದ ಬಂದು ಬಸ್ ಇಳಿತದಕ್ಕೆ ಫೋನ್ ಮಾಡಿ ಕರ್ಸ್ಕೊಂಡವ್ರೆ. ಬಾಬು ಅದೇನ್ ವಿಷಯ ಅಂತ ಹೇಳು. ಆಯ್ತೆ ಕಣ್ರಲ್ಲ, ಅದಕ್ಕೆ ಕರ್ಸಿದ್ದು. ಅದೇನು ಅಂತ ಆ ಊರಿಗೆ ಕಕ್ಕು, ಅದ್ ಬಿಟ್ಟು ಮನ್ಸ್ನಾಗೆ ಮೀನಮೇಶ ಎಣಿಸಿದ್ಯಲ್ಲ. ಅದನ್ನ ಹೆಂಗ್ ಹೇಳೋದು ಅಂತ ಗೊತ್ತಾಯ್ತಿಲ್ಲ. ಸರಿ ಬಿಡು, ನೀನೇನು ಹೇಳ್ಬೇಡ. ಲೇ ಪುರ್ಸಿ ಬರಲ್ಲ ಹೊರಡುಮ. ಏಯ್ ನಿಂತ್ಕೊಳ್ರಲ್ಲ, ಅದು ಒತ್ತಾರೆ ಬೀಳೋ ಕನ್ಸು ದಿಟ ಆಯ್ತದೆ ಅಂತ ಹೇಳ್ತಾರೆ. ಇವತ್ತು ಒತ್ತಾರೆ ಒಂದು ಕನ್ಸು ಕಂಡೆ. ಕನ್ಸ? ಏನ್ ಕನ್ಸು ಡ್ಯಾಡಿ? ಬಾಬು ಕನ್ಸ್ನಾಗ ಏನಾದ್ರು ನೀನು ಹೊಗೆಗೆ ಹಾಕ್ಸ್ಕೊಂಡೆ ಹೆಂಗೆ? ಇದು ಬಿಡ್ತು ನಮ್ಮವ. ಸುಮ್ಕೆ ತಮಾಷೆ ಮಾಡ್ದಕ್ಕಲ್ಲ. ಬಾಬು ಅದೇನ್ ಕನ್ಸ್ ಅಂತ ಹೇಳು. ಹೊಗೆ ಹಾಕೊಂಡಿದ್ದು ದಿಟನಯ್ಯ, ಆದ್ರೆ ನಾನೆಲ್ಲ ಕಂಡ್ರಲ್ಲ, ನಿಮ್ಮ ಅಕ್ಕ ನಿಮ್ಮವ್ವ ರಾಜಿ ಕಣ. ಏನ್ ಹೇಳ್ತಿದ್ದೆ ಡ್ಯಾಡಿ? ಹ್ಞೂ ಕಂಡ್ರಲ್ಲ, ಒತ್ತಾರೆ ರಾಜಿ ಗೊಟಕನ್ನು ಅವ್ನು ಕನ್ಸ್ಕೊಂಡೆ. ಅವಳು ಬೇರೆ ಹೋಗಿ ಸಾನೇ ದಿನ ಆಗೈತೆ, ಇನ್ನೂ ವಾಪಸ್ ಬಂದಿಲ್ಲ. ಹೋಗೋವಾಗ ಸಾಪ ಬೇರೆ ಹಾಕ್ಬಿಟ್ಟೋದ್ಲು. ಈಗ ಪುಟ್ಟಮ್ಮಿ ಮನೆಯಾಗೆ ಏನೇನೋ ನಡೀತಾ ಐತೆ. ತಾನನ್ ಬದುಕು ಹಿಂಗಾಗೋಯ್ತು. ಸ್ನೇಹ ನಮ್ಮನ್ನೆಲ್ಲ ಬಿಟ್ಟು ದೂರ ಹೊಂಟೋದ್ಲು. ಮುಂದೆ ಇನ್ನು ಏನೇನು ಅನಾಹುತ ನಡೀತೈತೋ ಅನ್ನೋ ಭಯ, ಜೊತೆಗೆ ಈ ಕನಸು. ಅದಕ್ಕೆ ಒಂದು ತೀರ್ಮಾನ ಮಾಡಿವ್ನಿ ಕಂಡ್ರಲ್ಲ. ಏನು? ರಾಜಿ ಹೆಸರಿನಾಗೆ ಪಿಂಡ ಬಿಟ್ಬಿಡಮ್ಮ ಅಂತ. ಬಾಬು ಕನ್ಸ್ ಬಿದ್ದಿದ್ದಲ್ಲ ಅವನು ತಲೆ ಕೆಡ್ಸ್ಕೊತಾನೆ. ಏನ್ ಬಾಬಾ ನೀನು? ಅದೇ ಮತ್ತೆ ಏನಾರ ಯೋಚನೆ ಮಾಡ್ಕೊಂಡು ಮಲಗಿರ್ತೀಯ, ನಿನ್ ಮನ್ಸಲ್ಲಿ ಮಮ್ಮಿಗೆ ಹಿಂಗೆ ಆಗ್ಲಿ ಅಂತ ಅನ್ಕೊಂಡೋ ಏನೋ, ಅದಕ್ಕೆ ಹಿಂಗೆ ಕನ್ಸು ಬಿದ್ದೋಯ್ತು. ಹಂಗಲ್ಲ ಕಂಡ್ರಲ್ಲ, ಒತ್ತಾರೆ ಬೀಳೋ ಕನಸು ದಿಟ ಆಯ್ತದಂತೆ. ಅದು ಅಲ್ಲದೆ ಅವಳು ಹೋಗಿ 7 ದಿನ ಆಯ್ತು. ಇಷ್ಟೊತ್ತಿಗೆ ಬಂದ್ಬಿಡ್ಬೇಕಿತ್ತಲ್ವ ಅವಳು. ಬಾಬು ನೀನ್ ಒಳ್ಳೆ ಒಂದ್ ಮಾಡಕ್ ಹೋಗಿ ಇನ್ನೊಂದ್ ಮಾಡ್ಬೇಡ. ಅದೇನೋ ಹೇಳ್ತಾರಲ್ಲ, ಗಣೇಶನ್ ಮಾಡಕ್ ಹೋಗಿ ಅವ್ರ ಅಪ್ಪನ್ ಮಾಡೋದು ಅಂತ. ಹಂಗ್ ಮಾಡ್ಬೇಡ, ಸುದ್ದಿ ಬರ್ದೆ ಯಾವ ಹಿಡಿದಾನ ತಗೋಬೇಡ. ಹಂಗಲ್ಲ ಕಂಡ್ರಲ್ಲ, ಮುಂದೆ ಯಾರಿಗೂ ಏನು ತೊಂದರೆ ಆಗಬಾರ್ದು ಅಂದ್ರೆ ಈ ಕೆಲಸ ಮಾಡೋದು ಒಳ್ಳೇದು ಕಂಡ್ರಲ್ಲ. ಹೆಂಗೋ ಅವಳು ನನ್ನ ಜೀವನದಿಂದ ದೂರ ಹೋಗೋಳೆ, ಭೂಮಿಯಿಂದನೂ ಹೋಗ್ಬಿಟ್ಟವಳು ಏನೋ ಗೊತ್ತಿಲ್ಲ ನೋಡ್ರೆ. ನಾನಂತೂ ಪಿಂಡ ಬಿಡೋದು ಅಂತ ತೀರ್ಮಾನ ಮಾಡೀನಿ. ನೀವು ಬರ್ತೀರೋ ಇಲ್ವೋ? ಬಾಬು ನಿನ್ ಕನ್ಸ್ಗಳ ತಲೆ ಕೆಡ್ಸ್ಕೊಳಕ್ ಹಾಕಿಲ್ಲ, ನಾನ್ ಬರಕಿಲ್ಲ. ನಾನು ಬರಕಿಲ್ಲ. ಹಾ ನಡಿಲ್ಲ. ಏಯ್ ಅಲ್ರೋ, ಹೋಗಿ ಉತ್ತಮಿ ಮನೆಗೆ ಒಳ್ಳೇದಾಗಬೇಕು ಅಂದರೆ ಈ ಕೆಲಸ ಮಾಡೋದು ಒಳ್ಳೇದೇನೆ. ನಾನಂತೂ ಆ ಕೆಲಸ ಮಾಡೇ ಮಾಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.